ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಕೊರಟಗೆರೆ ತಾಲೂಕು ಅಕ್ಕಿರಾಂಪುರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ವೈಕುಂಠ ಏಕಾದಶಿ ಪ್ರಯುಕ್ತ ದೇವಸ್ಥಾನದ ಆವರಣದಲ್ಲಿ ಸಪ್ತದ್ವಾರಗಳ ಮೂಲಕ ಸ್ವಾಮಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಅಕ್ಕಿರಾಂಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ನೂರಾರು ಮಂದಿ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಂಡೋಪತಂಡವಾಗಿ ಬೆಳಗಿನಿಂದ ದೇವಸ್ಥಾನಕ್ಕೆ ಆಗಮಿಸಿ ಸಪ್ತದ್ವಾರಗಳ ಮೂಲಕ ಆಗಮಿಸಿ ಭಕ್ತಾದಿಗಳು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ತುಮಕೂರು, ಬೆಂಗಳೂರು, ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಈ ಭಾಗಗಳಿಂದಲೂ ಭಕ್ತಾದಿಗಳ ಮಹಾಪುರವೇ ದೇವಸ್ಥಾನಕ್ಕೆ ಹರಿದು ಬರುತ್ತಿತ್ತು. ಸ್ವಾಮಿಯ ದರ್ಶನ ಪಡೆದ ಭಕ್ತಾದಿಗಳಿಗೆ ಅವಲಕ್ಕಿ ಲಾಡುಗಳನ್ನು ವಿತರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳುವ ಜೊತೆಗೆ ಸ್ವಾಮಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ಎಂದು ದೇವಸ್ಥಾನದ ಮುಖಂಡರಾದ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಕೇಶವಮೂರ್ತಿ ತಿಳಿಸಿದರು. ಹಿಂದೆ 1200 ವರ್ಷಗಳ ಹಿಂದೆ ಈ ದೇವಸ್ಥಾನ ಇದಾದ್ದು. ಇದು ಹುತ್ತದಲ್ಲಿ ಸಿಕ್ಕಿರ್ತಕ್ಕಂಥ ದೇವರು ಲಕ್ಷ್ಮೀ ಮತ್ತು ವೆಂಕಟರಮಣ ಸ್ವಾಮಿ. ಆನೆ ಹೋಗಿ ದಿನ ಹುತ್ತಕ್ಕೆ ನೀರು ಹಾಕಿ ಒಂದು ತಾವರೆ ಇಡ್ತಿದ್ದು ತಾಳೆಗರಿಯಲ್ಲಿ ಇದೆ. ಅದನ್ನು ಮೃಗರಾಜೇಂದ್ರ ಮುನಿಗಳು ಬಂದು ಇದೇನೋ ವಿಶೇಷ ಅಂತ ಹೇಳಿ ತೆಗೆಸಿ ನೋಡಿದಾಗ ಅದರಲ್ಲಿ ಲಕ್ಷ್ಮೀ ಮತ್ತು ವೆಂಕಟರಮಣ ಸ್ವಾಮಿ ಜೊತೆಯಲ್ಲಿದ್ದಿದ್ದು ಅದನ್ನು ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಕರಿಯ ತಿಮ್ಮಪ್ಪ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಇದು ಮೊದಲು ಗಜಾರಣ್ಯ ಕಾಡಾದ್ದರಿಂದ ಇದಕ್ಕೆ ಗಜಾರಣ್ಯ ಅಂತಲೂ ಹೇಳ್ತಾರೆ. ನಂತರ ಇಲ್ಲಿ ವ್ಯವಸಾಯ ಅದು ಮಾಡಿ ಭತ್ತ ಬೆಳೆಯೋದರಿಂದ ಅಕ್ಕಿರಾಂಪುರ ಅಂತಲೂ ಪ್ರಸಿದ್ಧವಾಗಿ ಬಂದಿದೆ. ಇಲ್ಲಿ ವರ್ಷದಲ್ಲಿ ಮೇನಲ್ಲಿ ರಥೋತ್ಸವ ನಡೆಯುತ್ತೆ. ವೈಶಾಖ ಶುದ್ಧ ಪೌರ್ಣಮಿ ದಿನ ರಥೋತ್ಸವ ನಡೆಯುತ್ತೆ. ಕಾರ್ತಿಕ್ ಮಾಸದಲ್ಲೂ ಪೂಜೆ ನಡೆಯುತ್ತೆ. ಶ್ರಾವಣ ಮಾಸದಲ್ಲೂ ವಿಶೇಷವಾಗಿ ಕಾರ್ಯಕ್ರಮ ನಡೆಯುತ್ತೆ. ಈ ದೇವಸ್ಥಾನವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಲಾಗಿದ್ದು ಪ್ರತಿ ವರ್ಷ ಮೇ ತಿಂಗಳಲ್ಲಿ ವೆಂಕಟರಮಣ ಸ್ವಾಮಿಯ ರಥೋತ್ಸವವನ್ನ ಆಯೋಜಿಸಲಾಗುತ್ತಿದ್ದು ನೂರಾರು ಮಂದಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಗ್ಗೆ 5 ಗಂಟೆಯಿಂದಲೇ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ, ಮಹಾಮಂಗಳಾರತಿ ಮಾಡಲಾಗಿದ್ದು ಆನಂತರ ಸ್ವಾಮಿಯನ್ನ ಸಪ್ತದ್ವಾರದ ಬಳಿ ಕೂರಿಸಿ ವಿಶೇಷ ಪೂಜೆಯ ಜೊತೆಗೆ ಭಕ್ತಾದಿಗಳ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು. ಇದು ಗಜಾರಣ್ಯ ಕ್ಷೇತ್ರವಾಗಿ ರಾಮಾಪುರ ಕ್ಷೇತ್ರವಾದಂತಹ ಗಜಾರಣ್ಯ ಕ್ಷೇತ್ರವಾಗಿ ಕರೀಂದ್ರ ಸ್ವಾಮಿ ಅಂತ ಪ್ರಖ್ಯಾತವಾದ ಸ್ವಾಮಿ ಆಗಿರ್ತದೆ. ಇದು ವೈಕುಂಠ ದ್ವಾರದಲ್ಲಿ ನಾವು ಸಪ್ತ ಋಷಿಗಳ ದೇವದ್ವಾರಗಳನ್ನು ಸಪ್ತದ್ವಾರಗಳನ್ನು ಕಟ್ಟಿ ದ್ವಾರಪಾಲಕ ಪೂಜೆ ಸಮೇತ ನಾವು ಸ್ವಾಮಿಯನ್ನು ಉತ್ತರ ಮೇಲ್ಭಾಗದಲ್ಲಿ ಸ್ವಾಮಿನ ಓಡಿಸ್ತೇವೆ. ಅಲ್ಲಿ ವಿಶೇಷ ಅಲಂಕಾರ ದೇವಸ್ಥಾನದಲ್ಲಿ ಪೂಜೆ ಮಾಡಿರುತ್ತೇವೆ. ಇವತ್ತು ವಿಶೇಷ ಅಲಂಕಾರ ಮುತ್ತಿನ ಅಲಂಕಾರವಾಗಿ ತೋಪಲ್ಲಕ್ಕಿ ಉತ್ಸವ ಅಂದರೆ ತೋಮಾಲೆ ಉತ್ಸವ ಅಂತ ದೇವರಿಗೆ ವಿಶೇಷವಾದ ಅಲಂಕಾರವನ್ನು ಏರ್ಪಡಿಸಿರ್ತೇವೆ. ಸ್ವಾಮಿ ಅಮ್ಮನವರು ಆದಂಥ ಭಾರ್ಗವಿ ಮಹಾಲಕ್ಷ್ಮಿ ಅಂತ ನಾವು ಇದನ್ನು ಕರೀತಾ ಇದ್ದೀವಿ. ಭಾರ್ಗವಿ ಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರವನ್ನು ಮಾಡಿರುತ್ತೇವೆ. ಅದು ವಿಶೇಷ ಅಲಂಕಾರವಾಗಿ ಇವತ್ತು ವೈಕುಂಠ ಸ್ವಾಮಿಯನ್ನು ನಾವು ಸಪ್ತದ್ವಾರಗಳನ್ನೇ ಏರ್ಪಡಿಸಿ ವೈಕುಂಠ ದ್ವಾರವನ್ನು ತೆಗೆದು ಬೆಳಗಿನ ಜಾವ 4 ಗಂಟೆಗೆ ಸ್ವಾಮಿಗೆ ಅಭಿಷೇಕವನ್ನು ನಡೆಸ್ತೇವೆ. 6 ರಿಂದ 7 ಒಟ್ಟಿಗೆ ಏಕಾದಶಿ ಇರೋದ್ರಿಂದ ದ್ವಾದಶಿಯಾಗಿ ಏಕಾದಶಿ ದಿವಸ ದ್ವಾರಗಳನ್ನು ತೆರೆದು ಸ್ವಾಮಿಗೆ ಜೀರಿಗೆ ಬಲ್ಲಿ ಮುಹೂರ್ತದ ಸಮೇತವಾಗಿ ಸ್ವಾಮಿಯನ್ನು ಉತ್ತರ ಭಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ. ಅಲ್ಲಿ ದ್ವಾರ ಪ್ರವೇಶವಾಗಿ ಭಕ್ತಾದಿಗಳು ಆ ದ್ವಾರದಿಂದಲೇ ಬಂದು ವಿಶೇಷ ದರ್ಶನವನ್ನು ಪಡ್ಕೊತಾರೆ. ಇದು ವಿಶೇಷವಾಗಿ ಕರೀಂದ್ರ ಸ್ವಾಮಿಯಾಗಿ ಗಜಾರಣ್ಯ ಕ್ಷೇತ್ರದಲ್ಲಿ ಪ್ರಖ್ಯಾತವಾದ ಕರೀಂದ್ರ ಸ್ವಾಮಿ ಆಗಿರ್ತದೆ. ಇದು ವಿಶೇಷ ಅಂದರೆ 8 ದಿವಸಗಳು ಇಲ್ಲಿ ಬ್ರಹ್ಮರಥೋತ್ಸವವಾಗಿ ಏರ್ಪಡಿಸ್ತಾರೆ. ವೈಕುಂಠ ಶುದ್ಧ ಪೌರ್ಣಮಿ ಬ್ರಹ್ಮರಥೋತ್ಸವವಾಗಿ ಈ ಸಂದರ್ಭದಲ್ಲಿ ವಿಪ್ರ ಟ್ರಸ್ಟ್ನ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು.
ತುಮಕೂರಿನ ವಿದ್ಯಾನಗರದಲ್ಲಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಂದ ಸಂತೆಯನ್ನ ಆಯೋಜಿಸಿದ್ದರು. ವಿದ್ಯಾನಗರದ ವಿವೇಕಾನಂದ ಕನ್ನಡ ಶಾಲೆ ಮುಂಭಾಗವಿರುವ ಪಾರ್ಕ್ ಆವರಣದಲ್ಲಿ ನೂರಾರು ಮಕ್ಕಳು ತರಕಾರಿ, ಹಣ್ಣು, ಕಡಲೆಕಾಯಿ ಸೇರಿದಂತೆ ವಿವಿಧ ಪದಾರ್ಥಗಳನ್ನು ಮಾರಾಟ ಮಾಡುವ ಮೂಲಕ ಸಂತೆಯನ್ನಾಗಿ ಆಯೋಜಿಸಿದ್ದರು. ಶಾಲೆಯ ಮಕ್ಕಳು ಸಂತೆ ನಡೆಸುತ್ತಿರುವ ವಿಷಯ ತಿಳಿದು ವಿದ್ಯಾನಗರದ ನಾಗರಿಕರು ಮಕ್ಕಳ ಬಳಿ ಬಂದು ತರಕಾರಿ, ಹಣ್ಣು, ಹೂಗಳು ಮತ್ತಿತರ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದ್ರು. ಶಿಕ್ಷಕರು, ಪೋಷಕರ ಪ್ರೋತ್ಸಾಹದಿಂದಾಗಿ ಸಂತೆ ನಡೆಸಲು ಸಾಧ್ಯವಾಯಿತೆಂದು ಮಕ್ಕಳು ಪ್ರತಿಕ್ರಿಯೆ ನೀಡಿದರು. ಮಕ್ಕಳ ಸಂತೆ ಜೊತೆಗೆ ಪೋಷಕರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸುವ ಮೂಲಕ ಕನ್ನಡ ಶಾಲೆ ಉಳಿಸಬೇಕೆಂದು ಮಕ್ಕಳು ಮನವಿ ಮಾಡಿಕೊಂಡರು. ಇಂದು ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆಯನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ. ಅದರಲ್ಲಿ ನಮ್ಮ ಶಿಕ್ಷಕರು ಎಲ್ಲ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಎಲ್ಲರೂ ಸಂತೆಯಲ್ಲಿ ಬಂದಿದ್ದಾರೆ. ಮಕ್ಕಳ ಸಂತೆಯಲ್ಲಿ ಎಲ್ಲ ಜಾಸ್ತಿ ಈಗ ಯಾವ ರೀತಿ ವ್ಯಾಪಾರ ಮಾಡುತ್ತಾರೆ ಎಂದು ಚುರುಕಾಗಿ ಮಾಡ್ತಾರೆ ಅಂತ ಎಲ್ಲರೂ ಇದು ಮಾಡುತ್ತಿದ್ದಾರೆ. ಹಾಗೆ ನಮ್ಮ ಕನ್ನಡವನ್ನು ಉಳಿಸಬೇಕು, ನಮ್ಮ ಕನ್ನಡವನ್ನು ಬೆಳೆಸಬೇಕು. ನಾವು ಇವಾಗ ಕನ್ನಡ ಅಂತ ಶಾಲೆ ತಗೊಂಡಾಗ ಎಲ್ಲರೂ ಜಯಿತಾರೆ. ಆದರೆ ಕನ್ನಡ ಶಾಲೆಗೆ ಎಲ್ಲರೂ ಬರೀ ಎಲ್ಲರೂ ಹೋದರೆ ಎಲ್ಲರೂ ಚೆನ್ನಾಗಿದೆ ಕನ್ನಡವನ್ನೇ ಮಾತಾಡಿ. ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಮೂಡಿಸುವ ಉದ್ದೇಶದಿಂದ ಮಕ್ಕಳ ಸಂತೆಯನ್ನ ಆಯೋಜಿಸಲಾಗಿದ್ದು, ಪೋಷಕರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಸೇರಿಸುವ ಮೂಲಕ ಕನ್ನಡ ಶಾಲೆ ಉಳಿಸಿ ಎಂದು ಶಾಲೆಯ ಸಹ ಶಿಕ್ಷಕರೊಬ್ಬರು ಮನವಿ ಮಾಡಿಕೊಂಡರು. ಇಂದು ನಮ್ಮ ಶಾಲೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಮಕ್ಕಳನ್ನು ತುಂಬ ಖುಷಿಯಾಗಿ ಸಂತೋಷವಾಗಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶಿವಪ್ರಸಾದ್ ಸರ್ ಅವರು, ಹಾಗೆ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾ ಕುಮಾರಿ ಮೇಡಮ್ ರವರು ತಮಗೆ ಅತ್ಯಂತ ತುಂಬ ಸಪೋರ್ಟನ್ನು ನೀಡಿ ತುಂಬ ಸಹಕಾರವನ್ನು ನೀಡಿದ್ದಾರೆ. ಇದರಲ್ಲಿ ಎಲ್ಲ ಟೀಚರ್ಸು ಹಾಗೂ ಎಲ್ಲ ಮಕ್ಕಳು ಕೂಡ, ಜೊತೆಗೆ ಎಲ್ಲ ಪೇರೆಂಟ್ಸು ಕೂಡ ತುಂಬ ಖುಷಿಯಾಗಿ ಭಾಗವಹಿಸಿದ್ದಾರೆ. ನಮ್ಮ ಮಕ್ಕಳು ಎಲ್ಲ ರೀತಿಯಾಗಿರ್ತಕ್ಕಂಥ ತರಕಾರಿಗಳು, ಹಣ್ಣುಗಳು, ಹೂಗಳು ಮತ್ತು ವೆರೈಟಿ ಫುಡ್ಗಳನ್ನು ಎಲ್ಲ ಇಟ್ಕೊಂಡಿದ್ದಾರೆ. ಜೊತೆಗೆ ಫುಡ್ಡಲ್ಲಿ ನಾವು ತುಂಬ ಶುಚಿತ್ವವನ್ನು ಕಾಪಾಡ್ಕೊಂಡಿದ್ದೀವಿ. ಎಲ್ಲರೂ ಬಂದು ನಮ್ಮ ಮಕ್ಕಳು ಮಾಡ್ತಿರ್ತಕ್ಕಂಥ ಸಂತೆಯಲ್ಲಿ ಭಾಗವಹಿಸಿ ಆದಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೊಂಡ್ಕೊಳ್ಬೇಕು ಅಂತ ಹೇಳಿ ನನ್ನ ವಿನಂತಿ. ಜೊತೆಗೆ ನಮ್ಮ ಕನ್ನಡ ಮೀಡಿಯಂ ಶಾಲೆ ಅಂತ ಹೇಳಿದ್ರೆ ಈಗೆಲ್ಲ ಪೇರೆಂಟ್ಸ್ಗಳಾಗಿರ್ಬೋದು, ಎಲ್ಲ ಜನತೆಗೆ ಕನ್ನಡ ಮೀಡಿಯಂ ಅಂತಂದರೆ ಏನೋ ಒಂಥರ ಅಸಡ್ಡೆಯನ್ನು ನಾವು ನೋಡ್ತಾ ಇದ್ದೀವಿ. ಮಕ್ಕಳ ಸಂತೆ ಜೊತೆಗೆ ಕನ್ನಡ ಶಾಲೆ ಉಳಿಸಿ ಎಂಬ ಘೋಷಣೆ ಮಕ್ಕಳೊಂದಿಗೆ ಶಿಕ್ಷಕರು ಮುಂದಾಗಿದ್ದು ನಿಜಕ್ಕೂ ಮೆಚ್ಚುವಂತಹದ್ದು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಆದೇಶವನ್ನು ಹಿಂಪಡೆಯಲಾಗಿದೆ. ಈ ಬಗ್ಗೆ ಸೂಚನೆ ನೀಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರನ್ನ ಕೆರಳಿಸಿದೆ. ಹಿಜಾಬ್ ನಿಷೇಧದ ಬಗ್ಗೆ ಸಿಎಂ ಹೇಳಿಕೆ ಬಿಜೆಪಿಯ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಹೌದು, ರಾಜ್ಯದಲ್ಲಿ ಈ ಮುಂಚೆ ಇದ್ದ ಬಿಜೆಪಿ ನೇತೃತ್ವದ ಸರ್ಕಾರ ಮುಸ್ಲಿಂ ಯುವತಿಯರು ಹಿಜಾಬ್ ಧರಿಸಿ ಶಾಲಾ ಕಾಲೇಜಿಗೆ ತೆರಳಬಾರದು, ಶಾಲಾ ಕಾಲೇಜಿನಲ್ಲಿ ಹಿಜಾಬ್ ಧರಿಸೋದನ್ನ ನಿಷೇಧಿಸಿ ಆದೇಶ ಮಾಡಲಾಗಿತ್ತು. ಇದರಿಂದ ರಾಜ್ಯದಲ್ಲಿ ಹಿಜಾಬ್ ಬೇಕು ಎಂದು ಒಂದು ಕೋಮಿನ ಜನರಾದರೆ, ರಾಜ್ಯದಲ್ಲಿ ಹಿಜಾಬ್ ಧರಿಸೋದನ್ನ ಸಂಪೂರ್ಣವಾಗಿ ನಿಷೇಧ ಹೇರಬೇಕು ಎಂದು ಮತ್ತೊಂದು ಕೋಮಿನ ಜನರು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಯ ಮಧ್ಯೆ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿಯಿತು. ಇದಾದ ಬಳಿಕ ಮೊನ್ನೆ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ಆದೇಶ ಹಿಂಪಡೆಯಲು ಸೂಚನೆ ನೀಡಿದ್ದೇನೆ ಎಂದು ಭಾಷಣದಲ್ಲಿ ತಿಳಿಸಿದರು. ಅಲ್ಲಿಂದ ರಾಜ್ಯ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆದರು ಎನ್ನಬಹುದು. ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಕಿಡಿಕಾರಿರುವ ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮಾತಿನ ಬಾಣಗಳನ್ನು ಪ್ರಯೋಗಿಸಿದ್ದಾರೆ. ಸಿಎಂ ಹೇಳಿಕೆಗೆ ತಿರುಗೇಟು ನೀಡಿರುವ ಪ್ರಮೋದ್ ಮುತಾಲಿಕ್, ಎಂಪಿ ರೇಣುಕಾಚಾರ್ಯ ಹಾಗೂ ಚಕ್ರವರ್ತಿ ಸೂಲಿಬೆಲೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವುದು ಟಿಪ್ಪು ಸುಲ್ತಾನ್ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ, ಸರ್ಕಾರ ಆದೇಶ ವಾಪಸ್ ಪಡ್ತೀವಿ ಅಂತ ಹೇಳ್ತಿರಲಿಲ್ಲ, ಯಾರೋ ಕೆಲವರು ಸ್ವಾಗತ ಮಾಡಬಹುದು. ಆದರೆ ಈ ನಾಡಿನ 6.5 ಕೋಟಿ ಜನರ ಮುಖ್ಯಮಂತ್ರಿಗಳು ನೀವು. ಒಂದು ವರ್ಗದ ಮುಖ್ಯಮಂತ್ರಿಗಳಲ್ಲ, ಒಂದು ವರ್ಗದ ಸರ್ಕಾರ ಅಲ್ಲ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಹಿಜಾಬ್ ವಾಪಸ್ ಪಡೆದಿದ್ದೇ ಆದರೆ ಕೇಸರಿ ಟವಲನ್ನ ನಮ್ಮ ವಿದ್ಯಾರ್ಥಿಯರು ಹಾಕೊಂಡು ಬರ್ತಾರೆ. ಇದು ಶತಸಿದ್ಧ. ಇದನ್ನು ಸರ್ಕಾರ ಆದೇಶ ಮಾಡ್ರಿ.
ಹಿಜಾಬ್ ವಾಪಸ್ ತಗೊಂಡ್ರೆ ಮತ್ತು ಕೇಸರಿ ತಪ್ಪೇನಿದೆ? ಕುಂಕುಮ ಹಚ್ಚಲ್ಲ ಅಂತೀರಿ, ಪೇಟ ಹಾಕಲ್ಲ ಅಂತ ಹೇಳ್ತೀರಿ, ಕೇಸರಿ ಟವಲ್ ಹಾಕಲ್ಲ ಅಂತ ಹೇಳ್ತೀರಿ, ಮುಸ್ಲಿಂ ಟೋಪಿ ಹಾಕಿರ್ತೀರಿ. ನಾವು ಮುಸಲ್ಮಾನರನ್ನ ಟೀಕೆ ಮಾಡಿ ಅಲ್ಪಸಂಖ್ಯಾತ ಟೀಕೆ ಮಾಡಲ್ಲ. ಯಾರು ದುಷ್ಟಶಕ್ತಿಗಳು, ದೇಶದ್ರೋಹಿಗಳು ಅಂಥವ್ರನ್ನಷ್ಟೇ ಭಾರತ್ ಮಾತೆಗೆ ಜೈನನ್ನ ನಾವು ಸ್ವಾಗತ ಮಾಡ್ತೀವಿ. ಪಾಕಿಸ್ತಾನ ಜಿಂಜಾಬಾದನ್ನು ನಾವು ಖಂಡಿಸ್ತೀವಿ, ಟೀಕೆ ಮಾಡ್ತೀವಿ. ನಾವು ಹೇಳ್ತಾ ಇದೀವಿ, ನೀವೇನಾದರೂ ಸರ್ಕಾರಿ ಆದೇಶ ಹಿಂಪಡೆದ್ರೆ ಇನ್ನು ಸುಪ್ರೀಂ ಕೋರ್ಟಲ್ಲಿದೆ, ಕಾನೂನು ಉಲ್ಲಂಘನೆ ಆಗುತ್ತೆ. ನೀವು ಹಿಂಪಡುತ್ತೆ ಆದರೆ ಕೇಸರಿ ಮಯ ಆಗುತ್ತೆ. ಕೇಸರಿ ಟವಲ್ ಹಾಕೊಂಬರಕ್ಕೆ ನಾವು ಕರೆ ಕೊಡ್ತೀವಿ. ಇಲ್ಲಿ ಸಂಘರ್ಷ ಆದರೆ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಕಾರಣ ಅಲ್ಲ, ಅಥವಾ ನಮ್ಮ ಸಂಘಟನೆಗಳ ಕಾರಣ ಅಲ್ಲ. ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನೀವು ವಾಪಸ್ ಪಡೆದುತ್ತೆ ಆದರೆ ಹಿಜಾಬ್ ಕೇಸರಿ ಟವಲ್ ಹಾಕೊಂಬರಕ್ಕೆ, ಕೇಸರಿ ವಸ್ತ್ರ ಧರಿಸೋದಕ್ಕೆ ನೀವು ಆದ್ಯತೆಯನ್ನು ರದ್ದು ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ವಾಪಸ್ ತೆಗೆದುಕೊಳ್ತೇವೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಹಿಜಾಬವನ್ನು ಮುಕ್ತ ಮಾಡ್ತೀವಿ, BJP ಸರ್ಕಾರ ಹಾಕಿದಂಥ ನಿರ್ಬಂಧವನ್ನು ನಾವು ವಾಪಸ್ ತಗೊಳ್ತೀವಿ ಅಂತ ಅನ್ನೋದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. BJP ಸರ್ಕಾರ ನಿರ್ಬಂಧನೆ ಮಾಡಿಲ್ಲ. ಕಾನೂನು ಒಂದು ನಿಯಮ ಇತ್ತು, ಶಾಲಾ ಕಾಲೇಜುಗಳಲ್ಲಿ ಸಮಾನತೆ ಹಿನ್ನೆಲೆಯಲ್ಲಿ ಯೂನಿಫಾರ್ಮ್, ಸಮವಸ್ತ್ರ, ಸೊ ಎಲ್ಲ ಅಲ್ಲಿ ಭೇದ ಭಾವ ಇರಬಾರ್ದು, ಮೇಲು ಕೀಳು ಇರಬಾರ್ದು, ಆ ಜಾತಿ ಈ ಜಾತಿ ಇರಬಾರ್ದು, ಶ್ರೀಮಂತರು ಬಡವರು ಅನ್ನೋದು ಇರಬಾರ್ದು. ಮಕ್ಕಳ ಮನಸ್ಸಿನಲ್ಲಿ ಸ್ವಚ್ಛ ಭಾವನೆಯಿಂದ ಅವರು ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯಿಂದ ಇರಬೇಕು ಅನ್ನುವಂಥದ್ದು ಸಮವಸ್ತ್ರದ ಒಂದು ಸಂದೇಶ ಇದೆ. ಇಷ್ಟು ಸಣ್ಣ ವಿಷಯನೂ ಕೂಡ ಈ ಮಾನ್ಯ ಮುಖ್ಯಮಂತ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ನಾವು ವಿಚಿತ್ರವಾದಂಥ ಇದ್ದಿದೆ. ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀನಿ. ಮುಸ್ಲಿಂ ಓಟಿಗೋಸ್ಕರ ಏನು ಬೇಕಾದ ಮಾಡ್ತಾರೆ ಅಂತನ್ನುವಂಥದ್ದು ಇದು ಒಂದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಲಿಂದ ಇದಕ್ಕಿಂತಲೂ ಭಿನ್ನವಾದ ನಿರೀಕ್ಷೆ ನಮ್ಗಳದ್ದೇನೂ ಇರಲಿಲ್ಲ. ಕಾಂಗ್ರೆಸ್ ಒಂಥರ ಮುಸ್ಲಿಂ ಪಾರ್ಟಿಯಾಗಿ ನಿರ್ಮಾಣಗೊಂಡ್ಬಿಟ್ಟಿದೆ. ಅವರಿಗೆ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲ, ಅಥವಾ ಕಾನೂನು ಹೇಳಿದ್ದನ್ನು ಒಪ್ಕೋಬೇಕು ಅನ್ನುವಂಥ ಯಾವುದೇ ಧಾವಂತವೂ ಇಲ್ಲ, ಅಥವಾ ಒಟ್ಟಾರೆ ಅವ್ರಿಗಿರೋದು ಒಂದೇ ಏನು ಅಂತಂದರೆ ಹೇಗಾದರೂ ಮಾಡಿ ಮುಸ್ಲಿಂ ವೋಟ್ಸನ್ನು ತಮ್ಮದಾಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕಾಂಗ್ರೆಸ್ ಒಂದು ಮುಸ್ಲಿಂ ಪಾರ್ಟಿಯಾಗಿ ಪರಿಣಮಿಸಿದೆ. ಸುಮ್ಮನೆ ಹೇಳಬೇಕು ಅಂತಂದರೆ ನಾವು ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸಿರೋದು ಹೇಗೆ ಅಂತಂದರೆ ಕಳೆದ ಅನೇಕ ವರ್ಷಗಳಿಂದ ಸ್ವಾತಂತ್ರ್ಯ ಬಂದಲಾಗಾಯಿತು ನಾವು ಹೆಂಗೆ ಮಾಡಿದ್ದೀವಿ ಅಂತಂದರೆ ಅದು ಸಾರ್ವತ್ರಿಕವಾಗಿರಬೇಕು, ಎಲ್ಲರೂ ಈಕ್ವಾಲಿಟಿಯನ್ನು ಅಲ್ಲಿ ತೋರಿಸುವಂತಾಗಬೇಕು, ಜಾತಿ ಮತ ಪಂಥಗಳನ್ನು ಮೀರಿ ಶಿಕ್ಷಣವನ್ನು ಕೊಡುವಂತಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲವನ್ನೂ ವ್ಯವಸ್ಥೆ ಮಾಡಿಕೊಂಡಿದ್ರೆ ಅದಕ್ಕೋಸ್ಕರವೇ ಒಂದು ವಸ್ತ್ರ ಸಂಹಿತೆಯನ್ನು ಜಾರಿಗೆ ತೆಗೆದುಕೊಂಡು ಬಂದು ಆ ವಸ್ತ್ರ ಸಂಹಿತೆ ಅಡಿಗೆ ಎಲ್ಲರೂ ಸಮಾನವಾಗಿದ್ದಾಗ ಈ ಹಿಂದೆ ಹಿಜಾಬ್ ಹಾಕ್ಕೊಂಡು ತಿರುಗಾಡುವಂಥ ಗಲಾಟೆಯನ್ನು PFI ಶುರು ಮಾಡ್ತು. ಆ PFI ಬೆಂಬಲಿಗರಾಗಿದ್ದಂಥ ಸಿದ್ದರಾಮಯ್ಯನವರು ತಮ್ಮ ಅವಧಿಯಲ್ಲಿ PFIನ ಕೇಸುಗಳನ್ನೆಲ್ಲ ತೆಗೆದಿದ್ದಂಥ ಸಿದ್ದರಾಮಯ್ಯನವರು ಈಗ ಅಧಿಕಾರಕ್ಕೆ ಬಂದೊಡನೆ ಯಾವುದನ್ನು PFIನವರು ಒಂದು ಗಲಾಟೆಯಾಗಿ ಶುರು ಮಾಡಿದ್ರು ಅದಕ್ಕೆ ಮತ್ತೆ ಬೆಂಬಲ ಕೊಟ್ಟಿದ್ದಾರೆ. ಇದು ಭಾಳ ದುರಂತಕಾರಿ ಸಂಗತಿ ಅಂತ ನನಗನ್ಸುತ್ತೆ. ಮತ್ತು ನನಗಿರೋದೇನು ಭಾಳ ಬೇಸರದ ಸಂಗತಿ ಅಂತಂದರೆ ಕಾಂಗ್ರೆಸ್ ಬಂದಾಗಲೆಲ್ಲ ಮುಸಲ್ಮಾನರನ್ನು ಏಜ್ ಓಲ್ಡ್ ಟ್ರೆಡಿಷನ್ಗೆ ವಾಪಸ್ ತಳ್ಳುತ್ತೆ. ನರೇಂದ್ರ ಮೋದಿಯವರು ಬಂದು ಈ ದೇಶದಲ್ಲಿ ಮುಸಲ್ಮಾನರ ವಿರುದ್ಧ ಇದ್ದಂಥ ಅಥವಾ ಹೆಣ್ಮಕ್ಕಳ ವಿರುದ್ಧ ಇದ್ದಂಥ ಟ್ರಿಪಲ್ ತಲಾಖನ್ನು ತೆಗೆದ್ರು, ಅವರಿಗೆ ಸ್ವಾತಂತ್ರ್ಯವನ್ನು ಸ್ವಾಭಿಮಾನವನ್ನು ತುಂಬುವಂಥ ಪ್ರಯತ್ನ ಮಾಡಿದರು. ಹಾಗೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಹಿಜಾಬನ್ನು ನಿಷೇಧ ಮಾಡಿ ಹಿಜಾಬನ್ನು ನೀವು ಕಾಲೇಜಿನ ಒಳಗೆ ಬಂದ ಮೇಲೆ ತೆಗೆದುಬಿಡಿ, ಅದನ್ನು ಹೊರಗಡೆವರೆಗೂ ಇರಲಿ ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ಮತ್ತಿವನ್ನೆಲ್ಲ ತರೋ ಮೂಲಕ ಆ ಹೆಣ್ಣು ಮಕ್ಕಳಿಗೆ ಆ ಶಿಕ್ಷೆಯನ್ನು ಕೊಡ್ತಿದ್ದಾರಲ್ಲ, ಅದು ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಮಾಡ್ತಿರುವಂಥ ಅನ್ಯಾಯ ಅಂತ ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು ಅಂತ ನನಗನ್ಸುತ್ತೆ. ಹಿಜಾಬ್ ಕುರಿತಂತೆ ತಣ್ಣಗಾಗಿದ್ದ ವಿಚಾರ ಸಿಎಂ ಹೇಳಿಕೆಯ ಬೆನ್ನಲ್ಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಕಾಂಗ್ರೆಸ್ ವಿರುದ್ಧ ಮಾತಿನ ಅಸ್ತ್ರ ಪ್ರಯೋಗಿಸಲು ಗ್ರಿಪ್ ಸಿಕ್ಕಂತಾಗಿದೆ. ಇನ್ನು ಈ ಬಗ್ಗೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವ ಬೆನ್ನಲ್ಲೇ ರಾಜ್ಯದಲ್ಲಿ ಮತ್ತೆ ಹಿಜಾಬ್ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು ಮುಂದೆ ಯಾವ ತಿರುವು ಪಡೆಯುತ್ತದೆಯೋ ನೋಡಬೇಕಿದೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ತುಮಕೂರಿನಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿಯ ಕಿರುಕುಳಕ್ಕೆ ಬೇಸತ್ತು ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಿಪಟೂರು ತಾಲೂಕಿನ ಮದ್ಲೇನಹಳ್ಳಿಯಲ್ಲಿ ನಡೆದಿದೆ.
ತಿಪಟೂರು ನಗರದಲ್ಲಿರುವ ಬಜಾಜ್ ಫೈನಾನ್ಸ್ ಕಂಪನಿಯಲ್ಲಿ ಪುಷ್ಪಲತಾ ಎಂಬ ಮಹಿಳೆ 90,000 ಸಾಲ ಪಡೆದಿದ್ದ ಸಾಲಕ್ಕೆ ಸರಿಯಾಗಿ ಕಂತನ್ನು ಕಟ್ಟುತ್ತಾ ಬಂದಿದ್ದ ಮಹಿಳೆ ಕೊನೆಯ ಒಂದು ಕಂತಿನ ಹಣ ಪಡೆಯುವಾಗ ಫೈನಾನ್ಸ್ ಕಂಪನಿಯ ನೌಕರ ಮೃತ ಮಹಿಳೆ ಮನೆಯ ಮುಂದೆ ಬಂದು ಗಲಾಟೆ ಮಾಡಿದ್ದಾನೆ. ಇದರಿಂದ ಮನನೊಂದು ಮಹಿಳೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎನ್ನುವ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಫೈನಾನ್ಸರ್ ಹರ್ಷವರ್ಧನ್ ಬಳಿ ವಿಚಾರಿಸಿದರೆ ಸತ್ರೆ ಸಾಯ್ತಾರೆ, ನಮ್ಮ ಹಣ ಕೊಡಿ ಎಂದು ಆವಾಜ್ ಹಾಕಿದ್ದಾನೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹರ್ಷವರ್ಧನ್ ಮತ್ತು ಮತ್ತೊಬ್ಬ ವ್ಯಕ್ತಿಯಿಂದ ಕಿರುಕುಳ ಆಗಿದೆ ಎಂದು ಮೃತ ಪುಷ್ಪಲತಾ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಿಬ್ಬನಹಳ್ಳಿ ಪೊಲೀಸ್ ಠಾಣೆಗೆ ಮೃತ ಮಹಿಳೆ ಪತಿ ಕೃಷ್ಣಕುಮಾರ್ ದೂರು ನೀಡಿದ್ದಾರೆ. ದೂರು ದಾಖಲಿಸಿಕೊಂಡ ಕಿಬ್ಬನಹಳ್ಳಿ ಪೊಲೀಸರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕಾಗಿದೆ. ಮನೆ ಮುಂದೆ ಬಂದ್ಬಿಟ್ಟಂಗೆ ಗಲಾಟೆ ಮಾಡ್ಬಿಟ್ಟಂಗೆ ಏನಾದ್ರು ತಗೊಡ್ತೀರ ನಂಗ್ರೆ ಜೀವ ಮಾಡಿ ನಡಿಲ್ಲ ಅವಂಗ್ರೆ ನೀನು ಅವ ಜೀವ ಮಾಡಿ ನಡಿ. ಏನು ಕೈ ಮಾಡ್ತಿದ್ದೀರಾ? ಏನು ಕೈ ಮಾಡ್ತಿದ್ದೀರಾ ಅಂತ ಏನು ಕೈ ಮಾಡ್ತಿದ್ದೀರಾ? ಕೈ ಮಾಡೋ ರೈಟ್ಸ್ ಯಾರು ಕೊಟ್ಟಿದ್ದಾರೆ? ಒಟ್ಟಾರೆ ತುಮಕೂರಿನಲ್ಲಿ ದಿನ ಕಳೆದಂತೆ ಮೀಟರ್ ಬಡ್ಡಿ ದಂಧೆ ಹಾಗೂ ಖಾಸಗಿ ಫೈನಾನ್ಸ್ ಕಿರುಕುಳಕ್ಕೆ ಅಮಾಯಕರ ಜೀವ ಬಲಿಯಾಗುತ್ತಿರುವುದು ವಿಪರ್ಯಾಸವೇ ಸರಿ. ಇದರ ಬಗ್ಗೆ ಹದ್ದಿನ ಕಣ್ಣಿಟ್ಟು ಇಂಥವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ತಾರಾ ತುಮಕೂರು ಎಸ್ಪಿ ಎನ್ನುವ ಪ್ರಶ್ನೆ ಮೂಡಿದೆ. ನ್ಯೂಸ್ ಡೆಸ್ಕ್ ಕಮೌಟ್ ಟಿವಿ ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದ ಆವರಣದಲ್ಲಿ ಶ್ರೀ ಸತ್ಯಗಣಪತಿ ಸೇವಾ ಟ್ರಸ್ಟ್ ಜೇಮ್ಸ್ ಫೆಡರೇಷನ್ ಸಹಯೋಗದಲ್ಲಿ ರೈತ ದಿನಾಚರಣೆ ಹಾಗೂ ರಾಗಿ ರುಚಿ ಸವಿಯೋಣ ಬನ್ನಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಸರ್ಕಾರ ರಾಗಿ ಖರೀದಿ ಕೇಂದ್ರ ಆರಂಭಿಸಿದ್ದು ರೈತ ಬಾಂಧವರು ರಾಗಿ ಖರೀದಿ ಕೇಂದ್ರದ ಉಪಯೋಗ ಪಡೆದುಕೊಳ್ಳಬೇಕು. ಸತ್ಯಗಣಪತಿ ಸೇವಾ ಟ್ರಸ್ಟ್ ಜೇಮ್ಸ್ ಫೌಂಡೇಶನ್ ಸಹಯೋಗದಲ್ಲಿ ರೈತ ದಿನಾಚರಣೆ ಹಾಗೂ ರಾಗಿ ರುಚಿ ಸವಿಯೋಣ ಬನ್ನಿ ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ರಾಗಿಯಿಂದ ತಯಾರಿಸಿದ ಖಾದ್ಯಗಳನ್ನು ಮಾರಾಟ ಮಾಡಲಾಯಿತು. ರಾಗಿ ಮುದ್ದೆ ಊಟ, ದೋಸೆ, ಒಬ್ಬಟ್ಟು ಸೇರಿದಂತೆ ವಿವಿಧ ಖಾದ್ಯಗಳು ಗಮನ ಸೆಳೆದವು. ಶಾಸಕ ಕೆ ಷಡಕ್ಷರಿ ರಾಗಿ ರಾಶಿ ಪೂಜೆ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರಾಗಿ ಅತ್ಯುತ್ತಮವಾದ ಪೋಷಕಾಂಶವುಳ್ಳ ಆಹಾರವಾಗಿದೆ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ರಾಗಿ ಆಹಾರ ಉತ್ತಮವಾದದ್ದು. ಒಂದು ಕಾಲದಲ್ಲಿ ಬಡವರ ಆಹಾರವಾಗಿದ್ದ ರಾಗಿ ಇಂದು ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಕಾರಣ ರಾಗಿ ಶ್ರೀಮಂತರ ಆಹಾರವಾಗಿದೆ. ಬರಗಾಲದಿಂದ ರೈತ ಹಲವಾರು ಸಮಸ್ಯೆಗಳಿಗೆ ಒಳಗಾಗಿದ್ದಾನೆ. ಸರ್ಕಾರ ರಾಗಿ ಖರೀದಿ ಕೇಂದ್ರ ಆರಂಭಿಸಿದ್ದು ರೈತ ಬಾಂಧವರು ರಾಗಿ ಖರೀದಿ ಕೇಂದ್ರದ ಉಪಯೋಗ ಪಡೆದುಕೊಳ್ಳಬೇಕು. ರಾಗಿ ಖರೀದಿಗೆ ಹೆಬ್ಬೆಟ್ಟು ಕಡ್ಡಾಯಗೊಳಿಸಲಾಗಿದೆ. ರಾಗಿ ಮಾರಾಟದಲ್ಲಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಸರ್ಕಾರ ಕಠಿಣ ಕ್ರಮ ವಹಿಸುತ್ತದೆ ಎಂದರು. ಅದೇನಿದೆಯೋ ಗೊತ್ತಿಲ್ಲ, ಅದನ್ನು ಒಂದಷ್ಟು ಬರ್ತೀನಿ, ಭೇಟಿ ಮಾಡ್ತೀನಿ, ಕಟ್ಟಿಸ್ಕೊಂಡು ಹೋಗ್ತೀನಿ. ಸೊ ಈ ಒಂದು ಕಾರ್ಯಕ್ರಮ ಶ್ರೀಗಂಧ ಗುರು ಹಾಗೆ ಮುಂದುವರಿಸ್ಕೊಂಡು ಹೋಗಲಿ. ಇವತ್ತೇನು ರೈತ ತಾನು ಬೆಳೆದಂಥ ಪದಾರ್ಥವನ್ನು ಅವನು ಅದಕ್ಕೆ ಪ್ರಚಾರ ಸಿಗ್ತಿಲ್ಲ. ಅದಕ್ಕೆ ನಾನು ಈಗ ಕೆಲವನ್ನೆಲ್ಲ ಒಂದು ಟ್ರೇಡ್ ಮಾರ್ಕ್ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನನ್ನ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಎಲ್ಲ ಚರ್ಚೆ ಮಾಡಿದೆ. ಈಗ ಭಾಳ ನಮ್ಮ ಭಾಗದಲ್ಲಿ ರಾಗಿ ಮತ್ತು ಕೊಬ್ಬರಿ ಎರಡೇ, ಬೇರೆ ಬೆಳೆ ಯಾವುದೋ ಅಷ್ಟಾಗಿ ನಾವು ಬೆಳೆಯೋದಿಲ್ಲ. ಕೊಬ್ಬರಿ ವಾಣಿಜ್ಯ ಬೆಲೆ, ರಾಗಿ ನಮ್ಮ ಜೀವನಕ್ಕೆ ಬೇಕಾದಂಥ ಅತ್ಯವಶ್ಯಕ ವಸ್ತು. ಸೊ ಅದಕ್ಕೋಸ್ಕರ ಇವೆರಡಕ್ಕೂ ಒಂದು ಟ್ರೇಡ್ ಮಾರ್ಕನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈಗಾಗಲೇ ಚಿಂತೆ ಮಾಡಿದ್ದೇನೆ. ಬಹುಶಃ ಈ ರೈತ ದಿನಾಚರಣೆ, ರೈತ ತುಂಬ ಕಷ್ಟದಲ್ಲಿದ್ದಾನೆ. ಇವತ್ತು ಬರಗಾಲ ಬಂದಿದೆ. ಬಹುಶಃ ಈ ಪತ್ರಿಕೆಯರು ಸುಮ್ಮನಿರಲ್ಲ ಅಂತ ನಾನು ಭಾಳ ಕಷ್ಟಪಟ್ಟು ಇಲ್ಲಿ ಬರೆದಂಗೆ ನೋಡ್ಕೊಂಡೆ. ಪತ್ರಿಕೆಯರು ಬರಿಬೇಡ್ರಿ ಅದನ್ನು ದಯಮಾಡಿ. ಕೇಂದ್ರದಿಂದ ಬಂದ ಒಂದು ಇದು ತಂಡವನ್ನು ತಿಪಟೂರಿಗೆ ಮಾತ್ರ ದಯಮಾಡಿ ಕರ್ಕೊಂಬರ್ಬೇಡಿ ಅಂತ ಹೇಳಿದ್ದೆ. ಯಾಕೆಂದರೆ ನಾನು ಎಲ್ಲೋದ್ರೂ ರಾಗಿ ಚೆನ್ನಾಗೇ ಕಾಣ್ತಿತ್ತು. ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಸಪ್ತಶ್ರೀ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಚೆನ್ನಕೇಶವಯ್ಯ, ಸೊಗಡು ಜನಪದ ಹೆಜ್ಜೆ ಅಧ್ಯಕ್ಷ ಸಿರಿಗಂಧ, ಗುರು, ನಿಜಗುಣ, ಕೃಷಿಕ ಸಮಾಜದ ಅಧ್ಯಕ್ಷ ದೇವರಾಜು, ಸದಾಶಿವಯ್ಯ ಮುಂತಾದವರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ, ಅಮೋಕ್ ಟಿವಿ, ತಿಪಟೂರು. ತುಮಕೂರಿನಿಂದ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ವರಿಷ್ಠರಾದ ರಾಹುಲ್ ಗಾಂಧಿರವರು ಸ್ಪರ್ಧೆ ಮಾಡುವಂತೆ ಆಹ್ವಾನ ನೀಡುತ್ತೇವೆ ಎಂದು ಶಿರಾದಲ್ಲಿ ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಿರಾ ಶಾಸಕ ಟಿಬಿ ಜಯಚಂದ್ರ ಹೇಳಿದರು.
ಶಿರಾನಗರದಲ್ಲಿ ನಡೆದ ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘದ ಸಮಾವೇಶ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೀರೇಂದ್ರ ಹೆಗಡೆ ಅವರನ್ನ ಹೊಗಳಿದ್ರು. ಹೆಗಡೆಗೆ ನೊಬೆಲ್ ಪ್ರಶಸ್ತಿ ನೀಡಬೇಕು ಎಂದು ಅಭಿಮತ ವ್ಯಕ್ತಪಡಿಸಿದ್ರು. ಇನ್ನು ತುಮಕೂರು ಲೋಕಸಭೆಗೆ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡುವಂತೆ ಆಹ್ವಾನ ನೀಡುತ್ತೇವೆ. ಆದರೆ ಪಕ್ಷದ ವರಿಷ್ಠರ ತೀರ್ಮಾನ ಅಂತಿಮವಾಗುತ್ತದೆ ಎಂದರು. ಇವತ್ತು ನಮ್ಮಲ್ಲಿ ಒಂದು ನಾವು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು ವೀರೇಂದ್ರ ಹೆಗಡೆ ಅವರಲ್ಲಿದ್ರೆ ಇತಿಹಾಸವನ್ನ ಸಾರುವಂತಹ ದೇವಸ್ಥಾನಗಳು ಅವರ ಜೀರ್ಣೋದ್ಧಾರವನ್ನ ಮಾಡತಕ್ಕಂಥದ್ದು. ಬರಗೂರಿನಲ್ಲಿ ಒಂದು ದೇವಸ್ಥಾನ ಸುಮಾರು 50 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಜೀರ್ಣೋದ್ಧಾರವನ್ನು ಮಾಡಿ ಈಶ್ವರನ ದೇವಸ್ಥಾನವನ್ನು ಇವತ್ತು ನಮ್ಮ ಮುಂದೆ ಇದ್ದು ಭಕ್ತಿಗೆ ಪೂಜೆ ಮಾಡೋದಕ್ಕೆ ನಿಂತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಅನೇಕ ಪ್ರಕರಣಗಳನ್ನು ನಾವು ನೋಡ್ತೇವೆ. ಅಂದರೆ ಇಂಥ ಸಮಾಜದ ಕಳಕಳಿ ಇರ್ತಕ್ಕಂಥವ್ರನ್ನ ನಾನು ಇನ್ನೊಬ್ಬರು ನೋಡಲಿಲ್ಲ. ಇವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಬಹುಶಃ ವೀರೇಂದ್ರ ಹೆಗಡೆ ಅವರಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ಬಹುಶಃ ಈ ದೇಶದಲ್ಲೆಲ್ಲ ಯಾರಿಗೂ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಇವರಿಗೆ ಪ್ರಶಸ್ತಿಗಳು ಯಾವುದು ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಮತ್ತು ಪದ್ಮವಿಭೂಷಣ. ಇಡೀ ದೇಶದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನಮ್ಮ ಹೆಗಡೆಯವರಿಗೆ ತಲುಪಿದೆ ಅಂತಕ್ಕಂಥ ಹೇಳಿದಾಗ ಅದ್ರ ಜೊತೆಗೆ ನಮಗೆ ದಾರಿ ತಿದ್ದೋದಕ್ಕೋಸ್ಕರ ನಮಗೆ ರಾಜ್ಯಸಭೆಗೆ ಪಾರ್ಲಿಮೆಂಟ್ ಅನ್ನು ಕೂಡ ಇವತ್ತು ಅಲ್ಲಿ ಕೂರುವಂತ ಅವಕಾಶವನ್ನು ಕೂಡ ಇವತ್ತು ಕೇಂದ್ರ ಸರ್ಕಾರ ಮಾಡಿಕೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಸಂಗತಿ ಇರ್ತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತು ಅವರ ಕಾರ್ಯಕ್ರಮಗಳು ಒಂದೇ ಎರಡೇ ಸಾವಿರಾರು ರೀತಿಯಾದಂಥ ಕಾರ್ಯಕ್ರಮಗಳಿದ್ದಾವೆ. ಇವತ್ತು ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಬೇಕು. ನಮ್ಮಲ್ಲಿ ಶಾಶ್ವತವಾಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಆ ಕ್ಷೇತ್ರದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳು ರೂಲ್ ಸೆಟ್ ಅಂತ ಹೇಳಿ ಹೇಳ್ತಾರೆ. ಗ್ರಾಮೀಣಾಭಿವೃದ್ಧಿ ಜನರಿಗೆ ಇವತ್ತು ಬದುಕುವಂತ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಬದುಕೋದಕ್ಕೋಸ್ಕರ ಅವರಿಗೆ ಕಲಿಯೋದಕ್ಕೆ ಇವತ್ತು ಅನೇಕರನ್ನ ಉದ್ಯೋಗಗಳನ್ನು ಸೃಷ್ಟಿ ಮಾಡತಕ್ಕಂಥದ್ದು, ಇವೆಲ್ಲದನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ಸ್ನೇಹಿತರುಗಳೆಲ್ಲ ಕೂಡ ಕೂತು ತೀರ್ಮಾನ ಮಾಡಿದ್ದೇವೆ. ಇವತ್ತು ವೀರೇಂದ್ರ ಹೆಗಡೆ ಅವರಿಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಗೆ ಇವತ್ತು ಸಿರಾದಲ್ಲಿ ಒಳ್ಳೆ ಜಾಗದಲ್ಲಿ 2 ಎಕರೆ ಜಾಗವನ್ನ ನಾವು ಅವರ ಪಾದಕ್ಕೆ ಸಮರ್ಪಿಸುವಂತ ಕೆಲಸವನ್ನ ಕೆಲವೇ ದಿವಸದಲ್ಲಿ ಮಾಡ್ತೇವೆ. ನಮ್ಮ ಉದ್ದೇಶ ಅಂದ್ರೆ ಇಲ್ಲಿ ರೂಟ್ ಸೆಟ್ ಕೇಂದ್ರವನ್ನ ಸಿರಾದಲ್ಲೂ ಕೂಡ ಪ್ರಮುಖವಾಗಿ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ನಿಮ್ಮ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಮತ್ತು ಬಹುಶಃ ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಇಲ್ಲಿ ಅನೇಕ ಪ್ರಶಸ್ತಿಗಳು ಬಂದಿದೆ, ಇವರಿಗೆ ಡಾಕ್ಟರೇಟ್ಗಳು ಬಂದಿದೆ. ಬಹುಶಃ ಇನ್ನು ಯಾವ್ದಾರ ಬಾಕಿ ಇದ್ರೆ ಅಂದ್ರೆ 2 ಯಾವ್ದಪ್ಪ ಅಂದ್ರೆ ಒಂದು ಭಾರತ ರತ್ನ, ಇನ್ನೊಂದು ನೊಬೆಲ್ ಪ್ರಶಸ್ತಿಗೆ ಅರ್ಹತೆ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಯಾರಿದ್ದಾರೆ ಅಂದ್ರೆ ಇವತ್ತು ನಮ್ಮ ವೀರೇಂದ್ರ ಹೆಗಡೆ ಅಂತೇಳಿ ನಾವು ಅತ್ಯಂತ ಸಂತೋಷದಿಂದ ಹೇಳಕ್ ಇಚ್ಛೆ ಮಾಡ್ತೇವೆ. ಬಹುಶಃ ಇವತ್ತು ರಾಜರ್ಷಿಗಳು ವೀರೇಂದ್ರ ಹೆಗಡೆ ಅವರು ಬಂದು ನಮ್ಮ ಮಧ್ಯದಲ್ಲಿ ಇದ್ದು ಎಲ್ಲರಿಗೂ ಕೂಡ ಇವತ್ತು ತೃಪ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಜೀವನದಲ್ಲಿ ಎಲ್ಲ ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಇವತ್ತು ನೀವು ಮಾಡಿದ್ದಕ್ಕೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಪರವಾಗಿ ತಮಗೆ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ಮಧುಗಿರಿ ಪುರಸಭೆಯ 13ನೇ ವಾರ್ಡ್ಗೆ ನಡೆಯುವ ಉಪಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಲ್ಲಿಸದೆ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸುವ ಮೂಲಕ ಮಧುಗಿರಿಯಲ್ಲಿ ಜೆಡಿಎಸ್ ಬಿಜೆಪಿಯ ಮೊದಲ ಮೈತ್ರಿ ಆರಂಭವಾಗಿದೆ ಎಂದು ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಆಂಜನಪ್ಪ ಹಾಗೂ ಬಿಜೆಪಿ ಅಧ್ಯಕ್ಷ ನರಸಿಂಹಮೂರ್ತಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆಂಜಿನಪ್ಪ, ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯ ಬಗ್ಗೆ ಸ್ಪಷ್ಟತೆ ಸಿಕ್ಕಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಬಿಎಸ್ ಯಡಿಯೂರಪ್ಪ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ತಿಳಿಸಬೇಕು. ಈಗಾಗಲೇ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನೀಡುವುದರಲ್ಲಿ ಕಾಂಗ್ರೆಸ್ ಎಡವಿದ್ದು ಅಲ್ಲಿಂದಲೇ ಅದರ ಅಂಧಪತನ ಶುರುವಾಗಲಿದೆ. ಈ ವೈಫಲ್ಯವನ್ನ ಜನರಿಗೆ ಮನವರಿಕೆ ಮಾಡುವ ಮೂಲಕ ನಮ್ಮ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕು ಎಂದರು. ಮತ್ತು ಪತ್ರಿಕೆಯಲ್ಲಿ ಪತ್ರಿಕಾ ಸ್ನೇಹಿತರು ಈಗಾಗಲೇ ಮಾತಾಡಿರ್ತಕ್ಕಂಥ ಬಿಜೆಪಿ ಅಧ್ಯಕ್ಷರು ಮತ್ತು ಜೆಡಿಎಸ್ ಅಧ್ಯಕ್ಷರು, ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರೆಲ್ಲರೂ ಕೂಡ ಇವತ್ತು ತಾವೆಲ್ಲ ಪತ್ರಿಕಾಗೋಷ್ಠಿಯನ್ನು
ಕರೆದಿದ್ದೀರಿ. ಪತ್ರಿಕಾ ಸ್ನೇಹಿತರಲ್ಲಿ ನಾನು ತಿಳಿಸೋದಿಷ್ಟೇ, ಮಧುಗಿರಿ ಪುರಸಭೆಯಲ್ಲಿ ವಾರ್ಡ್ ನಂಬರ್ 13ರಲ್ಲಿ ಉಪಚುನಾವಣೆ ಬಂದಿದೆ. ನಾವು ಕೂಡ ಅಧ್ಯಕ್ಷರ ಮುಖಾಂತರ ಬಿ ಫಾರಮ್ಮು ಮತ್ತು ಎ ಫಾರಮ್ಮು ಎಲ್ಲ ಕಳಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಇಲ್ಲಿ ಜಗನ್ ಅವರು ಮತ್ತು ಟೌನ್ ಮುನ್ಸಿಪಲ್ ಅಧ್ಯಕ್ಷರು, ನಮ್ಮ JDS ಅಧ್ಯಕ್ಷರು ಮತ್ತು ವೀರಭದ್ರ ಸರ್ಗೂ ಮಾತಾಡಿದ್ದೆ. ಎಲ್ಲ ನಮ್ಮ ಕೆಲವು ನಾಯಕರಿಗೆಲ್ಲ ಮಾತಾಡಿದ್ದೆ, ಬಾಬು ಅವ್ರು ಮಾತಾಡಿದ್ದೆ, ಆಯ್ತಲ್ಲ ತಿಮ್ರಾಯಪ್ಪವ್ರಿಗೂ ಮಾತಾಡಿದ್ವಿ. ನಾವು ಅದಕ್ಕೆ ವ್ಯವಸ್ಥೆ ಮಾಡಿದ್ವಿ. BJP ಸ್ನೇಹಿತರ ಜೊತೆ ನಾವು ಮಾತಾಡಿಬಿಟ್ಟು ಒಂದು ಒಮ್ಮತದ ಅಭ್ಯರ್ಥಿಯನ್ನು ಹಾಕೊಳ್ಳೋಣ, ನಾಮಿನೇಷನ್ ಮಾಡ್ಕೊಳ್ಳೋಣ ಅಂತೇಳಿ ಮಾತಾಡ್ತಿದ್ವಿ. ಬಟ್ ಇದು ರಾಜಕೀಯದಲ್ಲಿ ನೋಡಿರ್ತಕ್ಕಂಥ ಸನ್ನಿವೇಶಗಳು ಸಾಕಷ್ಟು ಇರ್ತವೆ. ಯಾರಾದ್ರೂ ಒಂದು ಸಮಯ ಸಂದರ್ಭದಲ್ಲಿ ಯಾವ ಪಕ್ಷಕ್ಕೆ ಹೊಡೆತ ಕೊಡಬೇಕು ಅಂತಕ್ಕಂಥದ್ದು ರಾಜಕೀಯ ಒಂದು ತಂತ್ರಗಾರಿಕೆಯನ್ನು ಬೇರೆ ಪಕ್ಷದವರು ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ SD ಕೃಷ್ಣಪ್ಪ, JDS ಅಧ್ಯಕ್ಷ ಬಸವರಾಜು, ಮುಖಂಡರಾದ ಬೀಜವರ ಶ್ರೀನಿವಾಸ್ ಮಾತನಾಡಿದರು. ಇನ್ನು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಾಗೇಂದ್ರ, ಸಿತಾರಾಮ್ ಹಾಗೂ ಇತರರು ಭಾಗವಹಿಸಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಚಿಕ್ಕಬಳ್ಳಾಪುರದಲ್ಲಿ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸುತ್ತಾ ಬಂದಿರುವ ಅತಿಥಿ ಉಪನ್ಯಾಸಕರು ಇಂದು KSRTC ಬಸ್ ನಿಲ್ದಾಣದಲ್ಲಿ ಎಲ್ಲಾ ಪ್ರಯಾಣಿಕರಿಗೂ ಮಾಸ್ಕ್ ವಿತರಣೆ ಮಾಡಿ ಸಂಕಷ್ಟದಲ್ಲಿಯೂ ನಿಮ್ಮ ಆರೋಗ್ಯ ಕಾಪಾಡಲು ನಾವು ಮುಂದಿದ್ದೇವೆ, ಸಾರ್ವಜನಿಕರು ನಮ್ಮ ಹೋರಾಟವನ್ನ ಬೆಂಬಲಿಸಿ ಅಂತ ಮನವಿ ಮಾಡಿದರು. ಕಳೆದ 1 ತಿಂಗಳಿನಿಂದ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತಿರುವ ಅತಿಥಿ ಉಪನ್ಯಾಸಕರು ವಿಭಿನ್ನವಾಗಿ ಪ್ರತಿಭಟನೆಗಳನ್ನು ನಡೆಸಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. 29ನೇ ದಿನವಾದ ನಿನ್ನೆ ಸಾರ್ವಜನಿಕರಿಗೆ ಉಪಹಾರ ಕೊಟ್ಟು ಪ್ರತಿಭಟನೆ ನಡೆಸಿದರೆ, ಇಂದು ಚಿಕ್ಕಬಳ್ಳಾಪುರ KSRTC ಬಸ್ ನಿಲ್ದಾಣದಲ್ಲಿ ಎಲ್ಲಾ ಪ್ರಯಾಣಿಕರಿಗೂ ಮಾಸ್ಕ್ ವಿತರಿಸಿ ಆರೋಗ್ಯ ಕಾಪಾಡಿಕೊಳ್ಳಿ, ಆ ಮೂಲಕ ನಮ್ಮ ಪ್ರತಿಭಟನೆಯನ್ನ ಬೆಂಬಲಿಸಿ ಎಂದು ಕರೆ ನೀಡಿದರು. ಅತಿಥಿ ಉಪನ್ಯಾಸಕರ ಹೋರಾಟವನ್ನ ಬೆಂಬಲಿಸಿ ಮಾತನಾಡಿದ ಹಳ್ಳಿ ಮಕ್ಕಳ ಸಂಘದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಪ್ಪ, ಕಾಯಂ ಉಪನ್ಯಾಸಕರು ಲಕ್ಷ ಸಂಬಳ ತಗೊಂಡು ತಿಂಗಳಿಗೆ 15-16 ಪೀರಿಯಡ್ ಪಾಠ ಮಾಡ್ತಾರೆ. ಆದರೆ 15-20 ಸಾವಿರ ಸಂಬಳ ಪಡೆದು 15-16 ಅವಧಿ ಪಾಠ ಮಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರ ಬೇಡಿಕೆಯನ್ನ ಸರ್ಕಾರ ಪರಿಗಣಿಸಿ ಸೇವಾ ಸಕ್ರಮಗೊಳಿಸಿ ಕಾಯಂಗೊಳಿಸಬೇಕು ಎಂದು ನಾನು ಅವರ ಪ್ರತಿಭಟನೆಯನ್ನ ಬೆಂಬಲಿಸುತ್ತೇನೆ ಎಂದರು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಅಂದರೆ ಉತ್ತಮವಾದದ್ದು. ಇವತ್ತು ಅವ್ರನ್ನ ಕಾಯಂ ಮಾಡಬೇಕು. ಏನು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡೋದೇನೆಂದರೆ, ಅವರು ನಿಮಗೆ ನಮ್ಮ ಶಾಸಕರು ನಿನ್ನೆ ಮಾತಾಡ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕು. ಸುಧಾಕರಣ್ಣವ್ರೆ, ತಾವು ಶಿಕ್ಷಣದಿಂದ ಬಂದಿರೋ ಅಂಥವ್ರೆ, ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕು, ಮಕ್ಕಳನ್ನು ಬೆಳೆಸಬೇಕು. ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಪ್ರಜಾಪ್ರಭುತ್ವದಲ್ಲಿ ಕಾಯಂ ಮಾಡಬೇಕಂತ ನಿಮ್ಮನ್ನು ಭಿಕ್ಷೆ ಬೇಡ್ತಿದ್ದಾರೆ. ಅವರು ಮನೆಗಳಿಂದ ಹೋಗಿ ಶಿಕ್ಷಣ ಕೊಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಜನಗಳಿಗೆ ನಾವು ಇವತ್ತು ಮಕ್ಕಳಿಗೆ ಅರಿವು ಮೂಡಿಸ್ತಾ ಇರುವಂಥ ನಮ್ಮ ಶಿಕ್ಷಕರಿಗೆ ಬೀದಿ ಪಾಲು ಮಾಡಬೇಡಿ ಅಂತ ಏನು ಇವತ್ತು ನಾವು ಹೋರಾಟಗಾರರು ಎಲ್ಲ ಸೇರಿ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದೇ ಥರ ನೀವು ಕಾಯಂ ಮಾಡಿದ್ರೆ ಇಡೀ ರಾಜ್ಯದಂತ ಹೋರಾಟಕ್ಕೆ ಇಳಿಬೇಕು, ಬೀದಿಯಲ್ಲಿ ಹೋರಾಟ ಮಾಡಬೇಕನ್ನೋ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 30ನೇ ದಿನದ ಹೋರಾಟದ ಭಾಗವಾಗಿ ಮಾಸ್ಕ್ ವಿತರಣೆ ಮೂಲಕ ನಡೆಸಿದ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಅರಿಕೆರೆ ಮುನ್ರಾಜು, CITU ಮುಖಂಡ BN ಮುನಿಕೃಷ್ಣಪ್ಪ ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.